ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು 4 ಸಾವು. ಹೌದು, ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಘಟನೆ. ಮೋರಟಗಿ ಗ್ರಾಮದ ಗುರುನಾಥ್ ಬಡಗೇರ್, ಜ್ಯೋತಿ ಬಡಗೇರ್, ಕಾಳಮ್ಮ ಬಡಗೇರ್, ಕೀರ್ತಿ ಬಡಗೇರ್ ಮೃತರು. ತಮ್ಮ ಮನೆಯ ರಿಪೇರಿ ಇರುವ ಕಾರಣ ಬಾಡಿಗೆ ಮನೆಯಲ್ಲಿದ್ದ ಕುಟುಂಬ. ನಿನ್ನೆ ರಾತ್ರಿ ಭಾರೀ ಗಾಳಿ ಸಹಿತ ಸುರಿದ ಮಳೆಗೆ ಕುಸಿದ ಬಿದ್ದ ಮನೆಯ ಮೇಲ್ಛಾವಣಿ. ಜೀವಂತ ಸಮಾಧಿಯಾಗಿರುವ ಒಂದೇ ಕುಟುಂಬದ 4. ಸ್ಥಳಕ್ಕೆ ಸಿಂದಗಿ ಪೊಲೀಸರ ಭೇಟಿ ಪರಿಶೀಲನೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ 4 ಶವ ಹೊರತೆಗೆಯಲು ಹರಸಾಹಸ. ಗ್ರಾಮದಲ್ಲಿ ಮನೆ ಮಾಡಿದ ಆತಂಕ. ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಈ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್, ಶಾಸಕ ಅಶೋಕ್ ಮನಗೂಳಿ, ಮಾಜಿ ಶಾಸಕ ರಮೇಶ್ ಬುಸ್ನೂರ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್. ಆಯ್ತಾಯ್ತು ಮಾಡಕ್ಕಾಗಲ್ಲ. ಅವನೇ ಮಾಡ್ತಿದ್ದಾರೆ. ಮನುಷ್ಯ ಮನು ಗ್ರಾಮದಲ್ಲಿ ಒಂದು ದುರ್ಘಟನೆ. ನಿನ್ನೆ ರಾತ್ರಿ ಗುಡುಗು ಮಳೆ ಪರಿಣಾಮವಾಗಿ ಮನೆಯ ಏನು ಬಿದ್ದು ಅದು ವಿಶೇಷವಾಗಿ ಏನಾಗಿದೆ ಅಂದರೆ ಮಣ್ಣಿನ ಒಂದು ಕಟ್ಟಿಗೆ ಮಣ್ಣಿನ ಇರೋದ್ರಿಂದ ಅದು ಬಿದ್ದು ಇವತ್ತು ಒಂದು ಕುಟುಂಬ, ತಾಯಿ ತಂದೆ, 2 ಮಕ್ಕಳು ಒಂದು ದುರ್ಘಟನೆಯಲ್ಲಿ ಒಂದು ದಿವಸ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಮಗು ತಮ್ಮ ಅಜ್ಜಿ ಮನೆಯಲ್ಲಿತ್ತು. ಆ ಗಂಡು ಮಗು ದುರ್ಘಟನೆ ಆಗಬಾರ್ದು. ಭಾಳ ಒಂದು ಅನ್ಯಾಯ ಇದು ಬೇರೆ ಯಾರಿಗೂ ಕೂಡ ಬೆಳಗಿನ ಜಾವತನ ಗೊತ್ತೂ ಆಗಿಲ್ಲ. ಬೆಳಗ್ಗೆ ರಾತ್ರಿ ಯಾರಿಗೂ ಕೂಡ ಗೊತ್ತಾಗಿದ್ದು ಒಂದು ಸ್ವಲ್ಪ ಏನಾದರೂ, ಆದರೆ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆಗೆ ಗೊತ್ತಿದ್ದು ರಾತ್ರಿಗೂ ಆಗಿ ಆ ಮಣ್ಣಿನ ಇದರಲ್ಲಿ ಮುಚ್ಕೊಂಡು ಹೋಗಿ 4 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಜೀವ ಒಂದು ಒಪ್ಪಿಸಿದ ಕೊಡಲಿಕ್ಕೆ ಆಗೋದಿಲ್ಲ. ಅದೊಂದು ಮಗು ಇಟ್ಕೊಂಡು ಮಗು, ಅಜ್ಜಿ, ಜಿಲ್ಲಾಧಿಕಾರಿಗಳು, ನಾವು ಶಾಸಕರು, ಮಾಜಿ ಶಾಸಕರು ಎಲ್ಲ ನಾವು ಸರ್ಕಾರದಿಂದ ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ವಿಷಯ. ಆದರೆ ಆ ಮಗು ಒಂದಿದೆ. ಆ ಮಗುವಿನ ಮುಂದಾದ ಶಿಕ್ಷಣ, ಅವನ ಬದುಕು ಇದು ಆಗಬೇಕು ಅಂಥೇಳಿ ಆ 20 ಲಕ್ಷವನ್ನು ಏನಿದೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ, ಶಾಸಕರು ಅದನ್ನು ಡಿಪಾಸಿಟ್ ಮಾಡಿ ಬದುಕಾಗಬೇಕು ಮತ್ತು ಮುಂದೆ ಅವನ ಶಿಕ್ಷಣ ಇದೇ ಸ್ಥಳೀಯವಾಗಿಯೇ ಪೋಸ್ಟ್ ಮಾಡ್ಕೊಂಡಿದ್ದೀವಿ. ದುರ್ಘಟನೆ ನಾಯಕರಿಂದ ಒಳಗೇರಿ ಸಮುದಾಯ ಕೆಲವೇ ದಿನಗಳಲ್ಲಿ ಅವನು ಪಾಪ ಶೆಡ್ ಇಟ್ಕೊಂಡು ಶಿಫ್ಟು ಆಗ್ತಾಯಿದ್ದ. ಬಾಡಿಗೆಯಲ್ಲಿದ್ದವನು ಶಿಫ್ಟು ಆಗೋದು ಬಹುಶಃ ಇವತ್ತೇ ಆಗ್ಬೋದಂತೆ, ಇವತ್ತೇ ಶಿಫ್ಟ್ ಆಗುವಂಥ ಒಂದಿತ್ತು. ಅದರ ವಿಧಿ ಇವತ್ತೊಂದು ದಿವಸ ಅವ್ರನ್ನ ಬಹುಶಃ ಅವ್ರು ಶಿಫ್ಟ್ ಆಗಿದ್ದರೆ ಇದು ಆಗ್ತಾ ಇರಲಿಲ್ಲ. ಅದು ನೋಡಿ ಹಂಗೆ ಕಾಲ ಶಿಫ್ಟ್ ಆಗುತ್ತೆ.
ಮಗು ಏನಿದೆ ಆ ಮಗುವಿಗೆ ನಾವು ಶಿಕ್ಷಣ ಇದ್ರೆ ಪಾಪ ಅದನ್ನು ಕೂಡ ಇದು